ಗೌರವಾನ್ವಿತ ಮಹೇಶ್ ವಿಕ್ರಮ್ ಹೆಗ್ಡೆ ಅವರು ಎಂತ ಪೋಸ್ಟರ್ ರೀ ನಿಮ್ದು. ಪೋಸ್ಟ್ ಕಾರ್ಡ್ ಅಲ್ಲಿ ಇಂಥ ಕಿತೋದ್ ಪೋಸ್ಟರ್ಗಳಿಂದಾನೇ ದೇಶ ಹಾಳಾಗ್ತಾ ಇರೋದು. ಆ ಕಡೆ ಪುನೀತ್ ಕೆರೆಹಳ್ಳಿನೂ ಉದ್ಧಾರ ಆಗಲ್ಲ, ಈ ಕಡೆ ನೀವು ಉದ್ಧಾರ ಆಗಲ್ಲ. ನೋಡಿ, ನೀವು ಉದ್ಧಾರ ಆಗಿರ್ತೀರಾ ಬಿಡಿ, ಬೇಕಾದಷ್ಟು ಸಿಕ್ಕಿರತ್ತೆ ನಿಮ್ಗೆ. ಅಲ್ಲ, ನಮ್ಮ ಸೌಜನ್ಯ ವಿಚಾರವಾಗಿ AI ವಿಡಿಯೋ ದಾಖಲೆ ಇಲ್ದಿರ ಸಮೀರ್ ಮಾಡ್ಬಿಟ್ರಂತೆ. ಯಾವುದೇ ದಾಖಲೆ ಇಲ್ಲ. ಸೌಜನ್ಯ ಅನ್ನೋ ಹೆಣ್ಮಗಳೇ ಹುಟ್ಟಿರ್ಲಿಲ್ಲ ಈ ಅಪ್ಪನ ಪ್ರಕಾರ, ಲೆಕ್ಕಕ್ಕೆ ತಗೊಂಡ್ರೆ ಅಲ್ವಾ. ಏನಾದ್ರು ಸಮೀರ್ ಏನಾದ್ರು ಗಲ್ಗಲ್ಲಿಯಲ್ಲಿ ಹೋಗ್ಬಿಟ್ಟು ಅಲ್ಲಿ ಏನಾಯ್ತು ಅಂತ ಹೇಳ್ಬಿಟ್ಟು ಯಾರ್ಯಾರನೋ ಮನೆ ಬಾಗ್ಲೆಲ್ಲ ತಟ್ಬಿಟ್ಟು ಏನಾದ್ರು ಸಾಕ್ಷಿ ವಿಚಾರಣೆ ಮಾಡಿದ್ದ? AI ವಿಡಿಯೋ ಮಾಡಿದ್ದು. ಈ ರೀತಿಯಾಗಿ ಒಂದು ಮರಿ ಸೃಷ್ಟಿ ಮಾಡಿ ಅದೇನ್ ಸ್ಟೋರಿ ನಡೆದಿದೆ, ಘಟನೆ ನಡೆದಿದೆ ಅನ್ನೋದ್ರ ಬಗ್ಗೆ ಒಂದು AI ವಿಡಿಯೋ ಮಾಡಿದ್ರಪ್ಪ. ಅದಕ್ಕೆ ಹೋಗ್ಬಿಟ್ಟು ಏನಾದ್ರು ಪುನೀತ್ ಕೆರೆಹಳ್ಳಿ ತರ ಇವ್ರ ಮನೆಗೆ ಹೋಗ್ಬಿಟ್ಟು ಬಾಗಿಲು ತಟ್ಬಿಟ್ಟು ನಿಂದ ಆಧಾರ್ ಕಾರ್ಡ್ ತೋರ್ಸು, ನಿನ್ ಪ್ಯಾನ್ ಕಾರ್ಡ್ ತೋರ್ಸು, ನಿಂದ ವೋಟರ್ ID ತೋರ್ಸು ಅಂತ ಏನಾದ್ರು ಗಲಾಟೆ ಮಾಡಿದ್ರ? ಒಂದು ಪಕ್ಷದ ವಿರುದ್ಧ ಅವರು ಏನೋ ಸಾಧನೆ ಮಾಡಕ್ ಹೊರಟಿದ್ರ? ಯಾಕೆ ಆರ್ ಅಶೋಕ್ ಅವ್ರು ಮಾಡ್ಬೋದಿತ್ತಲ್ಲ ಈ ಕೆಲ್ಸನ? ಯಾಕೆ ಅವರು ಬಿಜೆಪಿಯ ಏನು ವಿರೋಧ ಪಕ್ಷದ ನಾಯಕರಪ್ಪ, ಅವ್ರು ಮಾಡ್ಬೋದಿತ್ತು. ಯಾಕೆ ಪುನೀತ್ ಕೆರೆಹಳ್ಳಿನ ಬಲಿ ಕೊಟ್ರಿ? ಇತ್ತೀಚೆಗೆ ಸ್ವಲ್ಪ ದಿನ ಆಗ್ಲಿಲ್ಲ, ಇತ್ತೀಚೆಗೆ ಅಷ್ಟೇ ಯಾವ್ದೋ ಕೇಸಲ್ಲಿ ಸಿಕ್ಕಾಕೊಂಡು ಇದೇ ಪುನೀತ್ ಕೆರೆಹಳ್ಳಿ ಫೇಸ್ಬುಕ್ ಲೈವ್ ಅಲ್ಲಿ ಬಂದ್ಬಿಟ್ಟು ಹೇಳ್ತಾರೆ, ಯಾರಾದ್ರೂ RTC ಇರೋರು ಬಂದ್ರಪ್ಪ, ಮೊನ್ನೆ ಯಾರೋ ಅಣ್ಣ ಹೇಳಿದ್ರು ಬರ್ತೀನಿ ಅಂತ, ಅವ್ರು ಯಾಕೋ ಸಮಯಕ್ಕೆ ಸರಿಯಾಗಿ ಬರಕ್ಕಾಗ್ಲಿಲ್ಲ, ಯಾರಾದ್ರೂ ಬಂದ್ ನಂಗೊಂದು ಬೇಲ್ ಕೊಡಿ, ಶ್ಯೂರಿಟಿ ಕೊಡಿ ಅಂತ ಹೇಳಿ ಫೇಸ್ಬುಕ್ ಲೈವ್ ಬಂದ್ ಕೇಳ್ಕತ್ತಾರೆ. ಎಲ್ಲೋಗಿದ್ರಿ ಮಹೇಶ್ ಅಣ್ಣ ಅವರೇ, ಮಹೇಶ್ ವಿಕ್ರಮ್ ಹೆಗ್ಡೆ ಅವರೇ, ಹೇಳಿ ಎದ್ದೇಳಿ ಹಿಂದೂಗಳೇ ಅಂತ ಹೇಳಿ ನಿಮ್ ಚಾನೆಲ್ ಅಲ್ಲಿ ಮಾಡಿಸ್ತಿರಲ್ಲ ಕಾರ್ಯಕ್ರಮಗಳನ್ನ, ಅದು ಬರೀ ಬಿಜೆಪಿಗೋಸ್ಕರ ಮಾಡೋದಾ? ಬಿಜೆಪಿಗೆ ಓಟ್ ಬೀಳ್ಲಿ ಅಂತ ಮಾಡೋದಾ? ಬಿಜೆಪಿ ಪರವಾಗಿ ಮಾತಾಡಿ, ನಂದೇನ್ ಅಬ್ಜೆಕ್ಷನ್ ಇಲ್ಲ, ನೀವು ಅವ್ರ ಪರವಾಗಿ ಮಾತಾಡೋದಾದ್ರೆ. ಅರೆ ಸುಳ್ಳು ಹೇಳ್ಬೇಡಿ ನಾವು ಹಿಂದೂಗಳ ಪರ ಅಂತ. ಸೌಜನ್ಯ ಪರವಾಗಿ ನಿಮ್ ಚಾನೆಲ್ ಅಲ್ಲಿ ನೀವ್ ಎಷ್ಟು ವಿಡಿಯೋಗಳನ್ನ ಮಾಡಿದೀರಿ, ಸೌಜನ್ಯಗೆ ನ್ಯಾಯ ಸಿಗ್ಬೇಕು ಅಂತ ಎಷ್ಟು ಮಾತಾಡಿದೀರಿ. ಇದೇ ಪುನೀತ್ ಕೆರೆಹಳ್ಳಿ ಬೆಳ್ತಂಗಡಿ ಅವ್ರಿಗೆ ಬರಕ್ಕಾಗ್ದೆ ಅಲ್ಲೇ ಗಡಿಯಿಂದಾನೇ ಗಡಿಪಾರಾಗಿ ಜನ ಅಲ್ಲಿಂದ ಆಚೆಗೋಡ್ಸಿರೋದು ನಾವು ನೋಡಿದೀವಿ. ಸಮೀರ್ ಕಂಪೇರೇ ಮಾಡ್ಬೇಡ್ರಿ, ಸಮೀರ್ ಏನ್ ಸಾಬ್ರ ಹುಡುಗ ಅಂತನ? ಮನುಷ್ಯ ಕಣ್ರಿ, ಒಬ್ಬ ಮನುಷ್ಯ ತಾನೊಂದು ವಿಡಿಯೋ ಮಾಡ್ದ, ಅದರಿಂದ ಒಂದು SITನೇ ರಚನೆ ಆಗೋಯ್ತು, ಸಂಚಲನ ಸೃಷ್ಟಿ ಮಾಡ್ದ ಒಂದು ಹೆಣ್ಮಗಳಿಗೋಸ್ಕರ. ನೀವೇನ್ರಿ ಮಾಡಿದ್ರಿ? ಬಿಜೆಪಿಗೆ ಒಂದು 70 ಸೀಟ್ ಇದ್ರೆ ಅದನ್ನ 60 ಸೀಟು ಅಲ್ಲ 40 ಸೀಟಿಗೆ ತಗೊಬಂದ್ ನಿಲ್ಸಿದಿರಿ ನೀವು. ವಿಡಿಯೋಗಳು ಮಾಡಿ 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 ನಿಮ್ಮ ಏನು TV ವಿಕ್ರಮ ಚಾನಲ್ ಅಲ್ಲಿ ನೀವೇ ಸ್ಟಾರ್ ಕ್ಯಾಂಪೈನರ್. ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ ಸ್ಟಾರ್ ಕ್ಯಾಂಪೈನರ್ ಯಾರು ಅಂದ್ರೆ ಮಹೇಶ್ ವಿಕ್ರಮ್ ಹೆಗ್ಡೆಯ ಪೋಸ್ಟ್ ಕಾರ್ಡ್ಗಳು, ಜೊತೆಗೆ ಈ ಸುಳ್ಳು ಸುದ್ದಿ ಹಬ್ಬಿಸುವಂತಹ TV ವಿಕ್ರಮ. ಇದರಿಂದನೇ ನಿಮ್ಮ ಏನ್ ಹೇಳ್ತಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ತಾ ಇರೋದು. ಇದನ್ನೇ ಮಾಡ್ತಾ ಇರಿ ನೀವು. ಪುನೀತ್ ಕೆರೆಹಳ್ಳಿ ಅಂತಹ ಇನ್ನೊಂದಷ್ಟು ಜನ ಯುವಕರ ಜೀವನನ ಹಾಳು ಮಾಡಿ ನುಚ್ಚು ನೂರು ಮಾಡ್ಬಿಡಿ. ನಿಮ್ ಚಾನಲ್ ಅಲ್ಲಿ ಇರೋರ್ ಪಾಪ ಎಲ್ಲೋ ಬೆಳಿತಾ ಇದ್ರು, ಬೇರೆ ಯಾವ್ದಾದ್ರು ಪತ್ರಿಕೋದ್ಯಮದಲ್ಲಿ ಹೋಗಿದ್ರೆ. ಇವತ್ತು 3 ಕಾಸಿಗೆ ಬಂದ್ ನಿಮ್ ಹತ್ರ ಕೆಲಸ ಮಾಡೋಂಗಾಗಿದೆ, ಯೂಟ್ಯೂಬ್ ಚಾನಲ್ ಅಲ್ಲಿ ಕೆಲಸ ಮಾಡೋಂಗಾಗಿದೆ. ಅವರೇ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡ್ರೆ ಎಷ್ಟು ಮಾತಾಡ್ಬೋದು. ಇವಾಗ ನಾನೊಂದು ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಮಾತಾಡ್ತಾ ಇಲ್ವಾ? ಎಷ್ಟೋ ಜನ ಇದಾರ್ರಿ ಕಂಟೆಂಟ್ ಕ್ರಿಯೇಟರ್ಸ್. ಎಲ್ಲಿದ್ದೀರಿ ನೀವು? AI ವಿಡಿಯೋನ ನಂಬಿಟ್ಟು ನೀವು ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇದ್ರಿ. ಇಲ್ಲಿದ್ದೀನಿ ನಾನು ಕಂಟೆಂಟ್ ಕ್ರಿಯೇಟರ್, ನಾನು ಹೇಳ್ತಾ ಇದ್ದೀನಿ ಇದ್ರಲ್ಲಿ ಕಂಟೆಂಟೇ ಇಲ್ಲ ನೀವ್ ಹೇಳೋದ್ರಲ್ಲಿ. ಆದ್ರೆ ನಿಮ್ಮ ಸ್ವಾರ್ಥ ಎದ್ದು ಕಾಣ್ತಾ ಇದೆ. ಯಾಕೆ ಈ ಡಬಲ್ ಸ್ಟ್ಯಾಂಡರ್ಡ್? ನೀವು ಚೆನ್ನಾಗಿರ್ಬೇಕು, ನಿಮ್ಮನೆ ಉದ್ಧಾರ ಆಗ್ಬೇಕು ಅಂತ ಊರಲ್ಲಿರೋರ್ನೆಲ್ಲ ಬಂದು ನಿಮ್ ಚಾನಲ್ ಅಲ್ಲಿ ಆಂಕರ್ ಮಾಡಿಸ್ಕೊಂಡು ಇಲ್ಲಿ ಯಾರೋ ಹುಡುಗರನ್ನ ನೀವು ಉತ್ತೇಜನ ಕೊಟ್ಟು ಹಿಂದೂ ಸಮಾಜನ ಹಾಳು ಮಾಡ್ತಾ ಇರೋದೇ ನೀವು. ಹಿಂದೂಗಳಿಗೋಸ್ಕರ ಏನ್ರಿ ಮಾಡಿದ್ರಿ? ಸಮೀರ್ ಮುಸ್ಲಿಮೇ ಇರ್ಬೋದು, AI ವಿಡಿಯೋನೇ ಮಾಡಿರ್ಬೋದು, ಆದ್ರೆ ನಡೆದಿರೋ ಘಟನೆನ ಮರುಸೃಷ್ಟಿ ಮಾಡಿ ಒಂದು AI ವಿಡಿಯೋ ಮಾಡಿ ಬಿಟ್ಟಿದ್ದಾನೆ. ಆ ಹುಡುಗನ್ಗೆ ಅನಿಸ್ತು ಕ್ರಿಯೇಟಿವಿಟಿ, ಇವತ್ತಿನ ದಿನದಲ್ಲಿ ಕ್ರಿಯೇಟಿವಿಟಿ ಕ್ರಿಯೇಟ್ ಮಾಡಿಬಿಟ್ಟಿದ್ದಾನೆ. 12 ವರ್ಷ ಆಯ್ತು, ಇನ್ನೂ ನ್ಯಾಯ ಸಿಕ್ಕಿಲ್ಲ ಸೌಜನ್ಯ ಅನ್ನೋ ಹೆಣ್ಮಗಳಿಗೆ. ಯಾಕೆ ನಿಮಗ್ ಗೊತ್ತಿಲ್ವಾ? ನಿಮ್ ಚಾನಲ್ ಅಲ್ಲಿ ಆಂಕರ್ಸ್ ಇಲ್ವಾ? ಲೋ ಬಜೆಟ್ ಆಂಕರ್ಸ್ ಇದಾರಲ್ಲ, ಅವ್ರ ಕೈಲಿ ಮಾತಾಡ್ಸಿ, ದಿನಕ್ಕೊಂದು ಕಾರ್ಯಕ್ರಮ ಮಾಡಿಸಿ. ಸತ್ಯದ ಪರ ನ್ಯಾಯದ ಪರ ನಿಂತಿಲ್ಲ ಅಂದ್ರು ಹಾಳಾಗೋಗ್ಲಿ, ಎಕ್ಕುಟ್ಟೋಗ್ಲಿ. ಹಿಂದೂ ಹೆಣ್ಮಗಳು ಸೌಜನ್ಯಾಗ್ ನ್ಯಾಯ ಕೊಡ್ಸ್ರಿ ನಿಮ್ ಚಾನಲ್ ಇಂದ.
ಆಮೇಲೆ ಪುನೀತ್ ಕೆರೆಹಳ್ಳಿಗೆ ಕಂಟೆಂಟ್ ಕ್ರಿಯೇಟರ್ಸ್ ಮಾತಾಡ್ಲಿಲ್ಲ, ಮುಸ್ಲಿಂ ಹುಡುಗ ಮಾತಾಡಿದ್ ಮಾತ್ರ ಇವ್ರು ಹಾಕೋಬಿಟ್ರು, ಆ ಹುಡುಗನಿಗೆ ಫುಲ್ ಸಪೋರ್ಟ್ ಕೊಟ್ಬಿಟ್ರು ಅಂತ ಹೇಳಿ. ಪುನೀತ್ ಕೆರೆಹಳ್ಳಿ ಏನಾದ್ರು IAS ಆಫೀಸರ, KS ಆಫೀಸರ? ಕೇಸ್ ಮೇಲೆ ಕೇಸ್ ಹಾಕಿಸ್ಕೊಂಡು ಒಳಗಡೆ ಹೋಗಿ ಬಂದು ಇನ್ನೇನ್ ರೌಡಿ ಶೀಟರ್ ಆಗ್ಬೇಕಾಗಿದ್ದಂತ ವ್ಯಕ್ತಿನ ಒಂದು ಮುಚ್ಚಳಿಕೆ ಬರ್ಸ್ಕೊಂಡು ಏನೋ ಬದುಕಿತು ಬಡ ಜೀವ ಅಂತ ಬದುಕೊಂಡಿರೋ ಆ ಜೀವನ ಹೋಗ್ಬಿಟ್ಟು ಅಷ್ಟು ಹಿಂಸೆ ಕೊಡ್ತಿರಲ್ರಿ. ಏನ್ ಪುನೀತ್ ಕೆರೆಹಳ್ಳಿ ಅವ್ರು ಇಲ್ಲ ಅಂದಿದ್ರೆ ಭಾರತ ಏನಾದ್ರೂ ಬಾಂಗ್ಲಾ ಆಗೋಗ್ಬಿಡ್ತಿತ್ತ? ಪುನೀತ್ ಕೆರೆಹಳ್ಳಿನ ಏನೋ ಒಂದು ಸ್ವಾತಂತ್ರ್ಯ ಹೋರಾಟಗಾರ ತರ ಬಿಂಬಿಸೋದು ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ, ಅದಕ್ಕೆ ಕಂಟೆಂಟ್ ಕ್ರಿಯೇಟರ್ಸ್ ಬೇರೆ ಬಂದ್ಬಿಟ್ಟು ಸಪೋರ್ಟ್ ಮಾಡ್ಬೇಕಂತೆ. ಮಾಡಕ್ ಕೆಲ್ಸ ಇಲ್ಲ ನಿಮ್ಗಳಿಗೆ. ಸಾಲದಿದಕ್ಕೆ ಅವನ್ನೇ ನಂಬಿಸ್ಬಿಡೋದು, ಯಾರು ಪಾಪ ಈ ರೀತಿಯಾಗಿ ಏನೋ ಅನ್ಯಾಯಕ್ಕೆ ಒಳಗಾಗಿರ್ತಾನೆ. ವಿಕ್ಟಿಮ್ಸ್ ಕಣ್ರಿ, ನನ್ನ ಕೇಳಿದ್ರೆ ಪುನೀತ್ ಕೆರೆಹಳ್ಳಿ ಅಂತ ಹುಡುಗರೆಲ್ಲ ವಿಕ್ಟಿಮ್ಸ್. ಅವ್ರಿಗೆ ಗೊತ್ತಿಲ್ಲದೆ ಇರೋಂಗೆ ಅವ್ರನ್ನವರು ಈ ಸಮಾಜದಲ್ಲಿ ನೈತಿಕ ಪೊಲೀಸ್ಗಿರಿಗೆ ಬಲಿ ಕೊಟ್ಕೊಂಡ್ಬಿಟ್ಟವ್ರೆ. ಸುಮ್ನೆ ಹೋಗ್ಬಿಟ್ಟು ಹೂ ಅಂತ ರಾಷ್ಟ್ರ ರಕ್ಷಣೆ, ಆ ರಕ್ಷಣೆ, ಈ ರಕ್ಷಣೆ ಅಂತ ಕಿರ್ಚಾಡೋದು, ಆಮೇಲೆ ಒಳಗಡೆ ಹಾಕಿದ್ರೆ ಕುಯ್ಯೋ ಮುರ್ರೋ, ಬೇಲ್ ಕೊಡ್ರಿ, ಸೆಕ್ಯೂರಿಟಿ ಕೊಡ್ರಿ, ಶ್ಯೂರಿಟಿ ಕೊಡ್ರಿ ಅಂತ ಹೇಳಿ ಕಣ್ಣೀರ್ ಹಾಕೋದು. ಅದಕ್ಕೆ ಈ ಮಹೇಶ್ ವಿಕ್ರಮ್ ಹೆಗ್ಡೆ ಬೇರೆ ನೋಡಪ್ಪ, ಒಂದ್ ಚಾನಲ್ ಮಾಡ್ಕೊಂಡು ಏನೋ ಒಂದಷ್ಟು ದುಡ್ಡು ಮಾಡ್ಕೋತಾ ಇದ್ಯಾ, ಕರ್ನಾಟಕದ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರನ್ನೂ ನಿನ್ ಚಾನಲ್ ಅಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ದುಡ್ಡು ಮಾಡ್ಕೋತಾ ಇದೆಯಾ ತಾನೆ? ಆರಾಮಾಗಿರು, ಚಾನಲ್ ಚೆನ್ನಾಗಿ ನಡೀತಾ ಇದೆಯಲ್ಲ. ಇನ್ನೆಷ್ಟು ಜನವನ್ನ ಬಲಿ ಪಡಿಬೇಕು ಅಂತಿದ್ಯಾ? ನಿನ್ ಚಾನಲ್ ಅಲ್ಲಿರೋ ಮುಸ್ಲಿಂ ಅವರು ಮಾತಾಡಿದ್ರೆ ಅದು ಹಿಂದೂ ಪರ ಆಗ್ಬಿಡತ್ತೆ. ಅದೇ ಸೌಜನ್ಯ ಪರವಾಗಿ ಒಂದ್ ಹುಡುಗ, ಮುಸ್ಲಿಂ ಹುಡುಗ ಮಾತಾಡಿದ್ರೆ ಅದು ಹಿಂದೂ ವಿರೋಧ ಆಗ್ಬಿಡತ್ತಾ? ರಾಷ್ಟ್ರ ರಕ್ಷಣೆ ಆಗಲ್ಲ. ಸೌಜನ್ಯ ಏನಾದ್ರು ಪಕ್ಕದ ರಾಷ್ಟ್ರದವ್ರ? ನಮ್ ದೇಶದವ್ರೇ ಅಲ್ವಾ? ನಮ್ ಬೆಳ್ತಂಗಡಿ ಏನಾದ್ರು ಬೇರೆ ದೇಶದಲ್ಲಿ ಇದ್ಯಾ? ಕರ್ನಾಟಕದಲ್ಲೇ ತಾನೇ ಇದೆ, ಭಾರತದಲ್ಲೇ ತಾನೇ ಇದೆ. ಅರ್ಥ ಮಾಡ್ಕೋಬೇಕು ಮಹೇಶ್ ವಿಕ್ರಮ್ ಹೆಗ್ಡೆ. ಕಂಟೆಂಟ್ ಕ್ರಿಯೇಟರ್ಸ್ ಅದು ಇದು ಅಂತೆಲ್ಲ ಪೋಸ್ಟ್ ಹಾಕ್ಬಿಡೋದಲ್ಲ. ಕಂಟೆಂಟ್ ಕ್ರಿಯೇಟರ್ಸ್ ಇದೀವಿ ನಾವು, ಮಾತಾಡ್ತೀವಿ, ಮಾತಾಡ್ತಾನೆ ಇರ್ತೀವಿ. ಯಾವ್ದು ಮಾತಾಡ್ಬೇಕು, ಯಾವ್ದು ಮಾತಾಡಬಾರ್ದು ಅನ್ನೋದು ನಮಗೂ ತುಂಬಾ ಚೆನ್ನಾಗಿ ಗೊತ್ತಿದೆ. ಮತ್ತೆ ನೆವರ್ ಎವರ್ ಕಂಪೇರ್. ಸಮೀರೆ ಬಲಿಯಾಗಿರುವಂತಹ ವಿಕ್ಟಿಮು ಪುನೀತ್ ಕೆರೆಹಳ್ಳಿನೇ. ಅರ್ಥ ಆಯ್ತಾ? ಒಂದು ಬೇಲ್ ಕೊಡಕ್ಕೆ, ಒಂದು ಶ್ಯೂರಿಟಿ ಕೊಡಕ್ ಜನ ಇಲ್ಲದೆ ಲೈವ್ ಬಂದು ಜನರನ್ನ ಕೇಳ್ಕೊಳ್ಳೋ ಅಂತ ಪರಿಸ್ಥಿತಿ. ಫೇಸ್ಬುಕ್ ಅಲ್ಲಿ ಒಂದು 50-60 ಸಾವಿರ ಜನ ಫಾಲೋವರ್ಸ್ ಇರ್ಬೋದಾ ಪುನೀತ್ ಕೆರೆಹಳ್ಳಿಗೆ? 1 ಲಕ್ಷನೇ ಇರ್ಬೋದಾ? ಒಬ್ಬ ಶ್ಯೂರಿಟಿ ಕೊಡ್ಲಿಕ್ಕೆ ಬರ್ಲಿಲ್ಲ, ಅಷ್ಟೇ ಕೇಸಲ್ಲಿ ಹೋದ್ರೆ. ಜೈಕರ ಫೇಸ್ಬುಕ್ ಅಲ್ಲಿ ಹಾಕ್ದಂಗೆ, ಇಲ್ಲ ನೀನೆಲ್ಲೋ ಹೋದಾಗ ಕೇಸರಿ ಹಾಕೊಂಡು ಹೋದಾಗ ಕಿರಿಸ್ದಂಗೆ ಅಲ್ಲ. ಇವಾಗೇನೋ 40 ವಯಸ್ಸಾಗ್ಬೋದಾ ಹತ್ರ ಪುನೀತ್ ಕೆರೆಹಳ್ಳಿಗೆ? 50-60 ಆದಾಗ ಇಷ್ಟೇ ಕೇಸ್ಗಳನ್ನ ಇಟ್ಕೊಂಡಿರೋ ಹಳೇ ತಲೆಗಳು. ಸತ್ಯಜಿತ್ ಸೂರತ್ಕಲ್ ಅವ್ರು ನೋಡಿದೀರಾ? ಅವ್ರ ಕತೆ ಏನಾಗಿದೆ ಇವತ್ತು? ಯೋಚನೆ ಮಾಡಿ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಕತೆ ಏನಾಗಿದೆ? ಅವ್ರ ಹೋರಾಟಗಾರರು, ಇವತ್ತಿಗೂ ಹೋರಾಟ ಮಾಡ್ತಾ ಇದ್ದಾರೆ. ಹಿಂದೂ ಪರ ನಾಯಕರೇ ಅವರು ಕೂಡ. ಅವ್ರ ಪರ ಎಷ್ಟ್ ನಿಂತ್ಕೊಂಡ್ರಿ? ಒಂದು ಹೆಣ್ಮಗಳಿಗೆ ಅನ್ಯಾಯ ಆಗಿದೆ ಅಂತ ಮಾತಾಡಿದ ತಕ್ಷಣ ಆ ಹೋರಾಟಗಾರರಿಗೆ ಎಷ್ಟ್ ಕೈ ಕೊಟ್ರಿ ನೀವು? ಮಹೇಶ್ ವಿಕ್ರಮ್ ಹೆಗ್ಡೆ ಅವರೇ, ಇದನ್ನೆಲ್ಲ ಮಾತಾಡ್ರಿ, ನೀವೇ ಬರೀರಿ, ಪೋಸ್ಟ್ ಕಾರ್ಡ್ ಅಲ್ಲಿ ಪೋಸ್ಟ್ ಮಾಡಿ, ಕಂಟೆಂಟ್ ಕ್ರಿಯೇಟರ್ ಸಪೋರ್ಟ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಅಂತ ಮಾಡಿ, ಹಿಂದೂ ಐಕಾನ್. ಅವೆಲ್ಲ ಮಾಡೋದೇ ಇಲ್ಲ. ಅವೆಲ್ಲ ಮಾಡಿದ್ರೆ ನೀವು ಪಾಪ ಹಿಂದೂ ಪರ ಮಾತಾಡ್ದಂಗ ಆಗ್ಬಿಡತ್ತಲ್ಲ. ಹಿಂದೂಗಳಲ್ಲಿ BJP ಅವರು ಅಥವಾ ನಿಮ್ಗೇನಾದ್ರೂ ಫಂಡ್ ಬರೋರೋ ಏನೋ ನಿಮ್ಮ ಇಂಟ್ರೆಸ್ಟ್ ಅಲ್ಲಿ ಮಾತ್ರ ನೀವು ಮಾಡಿದ್ರೆ ಅದು ಹಿಂದೂ ಪರ, ರಾಷ್ಟ್ರಪರ, ಪರ ಅಷ್ಟೇ. ನಿಮ್ಗೇನ್ ಅನ್ಸುತ್ತೆ ಸ್ನೇಹಿತರೆ? ಈ ಪೋಸ್ಟರ್ ನೋಡಿ, ಈ ಪೋಸ್ಟರ್ ಬಗ್ಗೆ ಕಂಟೆಂಟ್ ಕ್ರಿಯೇಟರ್ಸ್ ಮಾತಾಡ್ಬೇಕು ಅಂತ ಮಹೇಶ್ ಅಣ್ಣ ಅವ್ರು ಕೇಳ್ಕೊಂಡಿದ್ರಿಂದ ನಾವು ನಮ್ಮ ಪ್ರಯತ್ನ ಪಟ್ಟಿದೀವಿ. ಹೇಳ್ಬೇಕು ಅನ್ನಿಸ್ತು, ಹೇಳಿದೀವಿ. ನೀವು ಕೇಳಿದಿರಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, thank you for watching this video. Don't forget to subscribe Shailaja Amarnath YouTube channel. Thank you friends.